ಮುದಿಗೆರೆ ಗ್ರಾಮ ಪಂಚಾಯತಿ ಆವರಣದಲ್ಲಿ ಏನು ಈ ಒಂದು ಮುದಿಗೆರೆ ಗ್ರಾಮಸ್ಥರ ಒಂದು ಸಮ್ಮುಖದಲ್ಲಿ ಏನಕ್ಕೆ ನಾವು ಇಲ್ಲಿ ಧರಣಿ ಕೂತ್ಕೊಂಡಿದ್ದೀವಿ ಅಂದರೆ, ಮುದಿಗೆರೆ ಗ್ರಾಮದಲ್ಲಿ ಸತತವಾಗಿ 7 ದಿನ ನೀರಿಲ್ಲ. ಅದರಿಂದ ನಮಗೆ ನೀರು ಒದಗಿಸ್ಕೊಡ್ಬೇಕು ಅಂತ ನಾವು ಇಂದು ಈ ಒಂದು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೂತಿದ್ದೀವಿ. ನಾವು ಈ ಒಂದು ನಮ್ಮ ಒಂದು ಏನು ಬೇಡಿಕೆಗಳು, ಏನು ಡಿಮ್ಯಾಂಡ್ ಇದೆ, ಅದನ್ನು ನಾನು ಮಾನ್ಯ ಅಧಿಕಾರಿಗಳಿಗೆ ರವಾನಿಸೋಕ್ಕೆ ಬರೆದಿದ್ದೀನಿ. ಅವರಿಗೆ ಮಾನ್ಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕರು, ಜಿಲ್ಲಾ ಪಂಚಾಯತ್ ಕೋಲಾರ ಜಿಲ್ಲೆ ಕೋಲಾರ ಸ್ವಾಮಿ ವಿಷಯ ಮುದಿಗೆರೆ ಗ್ರಾಮ ಪಂಚಾಯತಿಯ ಮುದಿಗೆರೆ ಗ್ರಾಮದಲ್ಲಿ 7 ದಿನಗಳ ಕುಡಿಯುವ ನೀರು ಇಲ್ಲದೆ ಇರುವ ಬಗ್ಗೆ ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮುದಿಗೆರೆ ಗ್ರಾಮದ ಗ್ರಾಮಸ್ಥರುಗಳಾದ ನಾವುಗಳು ಬರೆದುಕೊಂಡ ಮನವಿ ಏನೆಂದರೆ, ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವ ಮುದಿಗೆರೆ ಗ್ರಾಮದಲ್ಲಿ ಎಲ್ಲ ಬಡ ದಲಿತ ಕುಟುಂಬಗಳು ಕೂಲಿಯಿಂದ ಜೀವನ ಮಾಡುತ್ತಿದ್ದು 7 ದಿನಗಳಿಂದ ಸತತವಾಗಿ ಕುಡಿಯುವ ನೀರಿನ ಬೋರ್ವೆಲ್ ಸ್ಥಗಿತಗೊಂಡಿದ್ದು ಗ್ರಾಮಸ್ಥರಿಗೆ ನೀರಿಲ್ಲದೆ ಮತ್ತು ಜನ ಮತ್ತು ಜಾನುವಾರುಗಳಿಗೆ ತೊಂದರೆಯಾಗಿರುತ್ತೆ. ಮೇಲಧಿಕಾರಿಗಳು ನೀರಿನ ಬಗ್ಗೆ ತಿಳಿಸಿದರೂ ಇದುವರೆಗೂ ಯಾವುದೇ ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸಿರುವುದಿಲ್ಲ. ಗ್ರಾಮದಲ್ಲಿ ಸಣ್ಣ ಪುಟ್ಟ ಬೋರ್ವೆಲ್ ರಿಪೇರಿಗಳಿದ್ದು ಸರಿ ಮಾಡುವುದಿಲ್ಲ. ಜಲಗಾರರು ಸರಿಯಾದ ಸಮಯಕ್ಕೆ ನೀರು ಬಿಡುತ್ತಿಲ್ಲ. ನೀರಿನ ಟ್ಯಾಂಕ್ ತೊಳೆಯಲು ನಾನು ಈಗಾಗಲೇ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಬ್ಲೀಚಿಂಗ್ ಪೌಡರ್ ಹಾಕಿ ಟ್ಯಾಂಕ್ ತೊಳಿಬೇಕು ಅಂತ ಲಿಖಿತವಾಗಿ ಕೊಟ್ಟಿದ್ದೀನಿ. ಇದುವರೆಗೂ ಅದು ಕ್ರಮ ತಗೊಂಡಿಲ್ಲ. ಮತ್ತೆ ಈ ಗ್ರಾಮ ಪಂಚಾಯತಿ ಸೇರತಕ್ಕಂಥ 23 ಹಳ್ಳಿಗಳಲ್ಲಿ ಏನು ಮೂಲಭೂತ ಸೌಕರ್ಯಗಳು, ಯಾವ್ದು ಚರಂಡಿ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಇದುವರೆಗೂ ಯಾವುದೇ ಇವರು ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಈ ಮುದಿಗೆರೆ ಗ್ರಾಮ ಪಂಚಾಯತಿಯ ಮುದಿಗೆರೆ ಗ್ರಾಮದಲ್ಲಿ ಪಂಪು ಮೋಟರ್ ರಿಪೇರಿ ಆಗಿದ್ದು ನಮ್ಮ ಗಮನಕ್ಕೆ ಬಂದ ಕೂಡಲೇ ಅದನ್ನೇನು ಟ್ಯಾಂಕರ್ ಮುಖಾಂತರ ನಿನ್ನೆಯಿಂದಲೂ ಟ್ಯಾಂಕರ್ ಅನ್ನು ಓಡಿಸಿದೀವಿ, ಈಗಲೂ ಓಡಿಸ್ತಾ ಇದ್ದೀವಿ. ಈಗ ಮತ್ತೆ ರಿಪೇರಿ ಮಾಡಿಸ್ತಾ ಇದೀವಿ ಅದ್ರ ಜೊತೆಗೆ JJM ಕನೆಕ್ಷನ್ ನನ್ನೆಲ್ಲ TC ಎಲ್ಲ ಕನೆಕ್ಷನ್ ಮಾಡಿದ್ದಾರೆ. ಈಗ ಒಂದು ಸಾಯಂಕಾಲ 4 ಗಂಟೆ ಒಳಗಡೆಗೆ JJM ಕನೆಕ್ಷನ್ ಕೊಡ್ತೀವಿ, ನೀರು ಸರಬರಾಜು ಮಾಡ್ತೀವಿ. ಅಲ್ಲಿವರೆಗೂ ನಿನ್ನೆಯಿಂದನೂ ಟ್ಯಾಂಕರ್ ಓಡಿಸ್ತಾ ಇದೀವಿ, ಈಗಲೂ ಟ್ಯಾಂಕರ್ ಹೊಡಿತಾ ಇದೀವಿ. ಸಾಯಂಕಾಲ ಅಷ್ಟೊತ್ತಿಗೆ ಪಂಪು ಮೋಟರ್ ರೆಡಿ ಮಾಡಿಸಿ ನೀರು ಬಿಡುವ ವ್ಯವಸ್ಥೆನ ನಾವು ಮಾಡ್ಕೊಡ್ತೀವಿ.